ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ಪ್ರದೇಶಗಳಲ್ಲಿ IIT ಕಾಲೇಜು, ಈ IIT ಸಪೋರ್ಟ್ ನಾವು ಮಾಡ್ತಾ ಇದ್ದೀವಿ. ITI ಇದು ಸಪೋರ್ಟ್ ನಾವು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಿಂದ. ಯಾಕ SC ST OBC ಇದ್ದಲ್ಲಿ ಯಾಕೆ ಕೊಡುದಿಲ್ಲ? ಆಮೇಲಿಂದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 50% ಶುಲ್ಕ ಮಾಫಿ, ಬಾಕಿಯವರಿಗೆ ಯಾಕಿಲ್ಲ? ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 169 ಹಾಸ್ಟೆಲ್ ಧಾರವಾಡದಾಗ ಇವತ್ತಿಗೂ ಸಹಿತ, ಧಾರವಾಡ ಹುಬ್ಬಳ್ಳಿ ಒಳಗ ಸ್ಪೆಷಲಿ ಧಾರವಾಡದಾಗ ಜಾಸ್ತಿ. ನಾವು ಕೇಂದ್ರದಿಂದ ಕೊಟ್ಟು ಈಗ ಒಂದಿಷ್ಟು ಕಟ್ಟಿಸ್ತಾ ಇದ್ದೀವಿ. ನಮ್ಮ ತಾವರ್ಚಂದ್ ಗೆಹ್ಲೋಟ್ ಅವರು ಹಿಂದ ಇದಕ್ಕೆ ಸಂಬಂಧಿಸಿದ ಮಂತ್ರಿ ಇದ್ದಾಗ ಒಂದಿಷ್ಟು ದುಡ್ಡು ಕೊಟ್ರೆ ಅವು ಆಗ್ತಾ ಇದಾವ. ಧಾರವಾಡದಾಗ ಇಷ್ಟು ಡಿಮಾಂಡ್ ಅದ ಎಜುಕೇಶನ್ ಹಬ್. 12 ತಿಂಗಳ ಕಾಲವು ನಮ್ಮ ಆಫೀಸ್ಗೆ ಹಾಸ್ಟೆಲ್ಗೆ OBC ಹಾಸ್ಟೆಲ್ ಅಂತ ಬರ್ತಾರ. ಇದ್ರ ಕೆಲವ್ರಿಗೆ ನಿಮಗೂ ಗೊತ್ತದ, ಯಾಕಂದ್ರೆ ನೀವು ಕೆಲವರು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ರೆಫರೆನ್ಸ್ ಕೊಟ್ರಿ, ನಮ್ಗೆ ಹ್ಯಾಂಗರ್ ಮಾಡಿ ಕೊಡಿಸ್ಕೊಡ್ರಿ ಅಂತಂದ್ರೆ ಇನ್ ದಿ ಗುಡ್ ಇಂಟ್ರೆಸ್ಟ್ ಆಫ್ ದಟ್ ಸ್ಟೂಡೆಂಟ್ ಕೊಡಿಸ್ಕೊಡ್ರಿ. ಹಾಸ್ಟೆಲ್ ಸಿಗ್ತಾ ಇಲ್ಲ, ಬಡವ ಇದ್ದಾನಂತ ಹೇಳಿ 15ರಿಂದ 18,000 ತನಕ ಅಪ್ಲಿಕೇಶನ್ ಬರ್ತಾವ. ಹಿಂದೆ MLA ಇದ್ರಿ ಅವ್ರಿಗೆ. ಆದ್ರ 169 ಹಾಸ್ಟೆಲು, ಅದು ಸಾಬರಿಗೆ. ಮದರಸಾಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ. ಮದರಸಾದಾಗ ಏನ್ ನಡೆದ ಏನೋ ಗೊತ್ತಿಲ್ಲ ಇವ್ರಿಗೆ. ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು, ಸರಿಯಾದಂತ ಎಜುಕೇಶನ್ ಕೊಡಬೇಕು. ಉಳಿದ ಮಕ್ಕಳಿಗೆ ಸಿಗುವಂತ ಎಜುಕೇಶನ್ ಮುಸಲ್ಮಾನ್ ಮಕ್ಕಳಿಗೂ ಸಿಗಬೇಕು. ನಮ್ಮ ಆಸೆ ಇರೋದು ಅವರು ಮುಖ್ಯವಾಹಿನಿಯೊಳಗೆ ಬಂದು ಅವರು ಇತರ ನಾಗರಿಕರಂತೆ ಸಾಮಾನ್ಯವಾಗಿ ಉಳಿದವ್ರು ಏನು ಇವತ್ತು ಭಾರತಕ್ಕೆ ಒಂದು ಬಹುದೊಡ್ಡ ಅವಕಾಶ ಜಾಗತಿಕ ಮಟ್ಟದಲ್ಲಿ ಅದ. ಅವರು ಇಂಜಿನಿಯರ್ ಆಗ್ಬೇಕು, ಅವರು ಟೆಕ್ನೋಕ್ರಾಟ್ ಆಗ್ಬೇಕು, ಮತ್ತೊಂದು ಆಗ್ಬೇಕು ಅಂತಂದ್ರೆ ಅಲ್ಲಿ ಮದರ್ಸಾದಾಗ ಅವ್ರನ್ನ ಅಲ್ಲೇ ಕೊಡಿಸೋರು. ನೀವು ಅವ್ರನ್ನ ಅದೇ ರೀತಿ ಮೌಲ್ಯಗಳನ್ನು ತಯಾರು ಮಾಡ್ಲಿಕ್ಕೆ. ಹಾಗಾಗಿ ಇದು ಮುಸಲ್ಮಾನರಿಂದ ಮುಸ್ಲಿಮರಿಗೋಸ್ಕರ ಮುಸಲ್ಮಾನರಿಗಾಗಿ ಇರುವಂತ ಬಜೆಟ್. ಮುಸಲ್ಮಾನರಿಗೋಸ್ಕರ ಮುಸಲ್ಮಾನರಿಂದ ಆಗಿರುವಂತ ಬಜೆಟ್. ಮತ್ತ ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತೀವಿ. ಅವ್ರೇನ್ ಹೇಳ್ತಾರ? ಒಬ್ಬರದ ವಿಕಾಸ ಅವ್ರಿಗೆ. ಸಾಬ್ರ ವಿಕಾಸ ಅಷ್ಟ, ಬೇರೆದವ್ರ ವಿಕಾಸ ಬೇಡ. ನಾವು ಸಾಬ್ರ ವಿಕಾಸ ಮಾಡ್ಬೇಡ. ಬೇರೆದವ್ರಿಗೆ ಯಾಕೆ ಅನ್ಯಾಯ ಮಾಡ್ತಿದ್ರಿ ನೀವು? ಅವ್ರ ಕಾಂಟ್ರಾಕ್ಟ್ ಕಸ್ಕೊಳ್ಳೋದು, ಅವ್ರಿಗೆ ಹಾಸ್ಟೆಲ್ ಇಲ್ಲ, ಅವ್ರಿಗೆ 20% ಈಗ KIDB ಒಳಗ ನಾವು ಇಂಡಸ್ಟ್ರಿ ನಡೆಸ್ತೀವ್ರಿ. KIDB ಒಳಗೆ ಜಾಗ ಸಿಗುದಿಲ್ಲ. ನಮ್ದು ಎಲ್ಲ ಎಕ್ಸ್ಪಾನ್ಷನ್ ನಾವು ಪ್ರೈವೇಟ್ ತಗೊಂಡು ಏನೇ ಮಾಡಿಸ್ ಪರಿಸ್ಥಿತಿ. ಆದ್ರೆ ಇವ್ರಿಗೆ 20%. ಹಿಂಗಾಗಿ ಇದೊಂದು ಹಲಾಲ್ ಬಜೆಟ್ ಇದೆ.